ಹಾಯ್ ಗೈಸ್, ನಾನು ನಿಮ್ಮ ಕೋಟೆನಾಡಿ ನೋಡ್ಕೊ. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಪ್ಪ ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ಗೈಸ್. ನಾವು ಫಸ್ಟು ಬಿದಿರ್ಕೆರೆಗೆ ಹೋಗಿ ಒಂದು ಹೂನಾರ ತಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಹೆವಿ ರೇಟ್ ಇರಬೇಕು, ಆದರೂ ಏನೂ ಮಾಡೋಕ್ಕಾಗಲ್ಲ, ಬೇಕು ಅಂತ ಹೂನಾರ ತಗೊಂಡು ಹಣ್ಣು ಕಾಯಿ ತಗೋಣ ಅಂತ ಹೋದರೆ ಈ ಹಣ್ಣ ಮಕ್ಕೊಡ್ದಂಗೆ ಹೇಳ್ಬಿಡ್ಬೇಕಾ, ಹಣ್ಣು ಕಾಯಿ ರೇಟ್ ಇದ್ದಾವೆ, ಇಷ್ಟ ಇದ್ದರೆ ತಗೊಳ್ರಿ, ಕಷ್ಟ ಆದರೆ ಬಿಟ್ಟೋಗ್ರಿ ಅಂತ. ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸೆಟ್ ಹಣ್ಣು ಕಾಯಿ ತಗೊಂಡು ಹೋದ್ವಿ ಗೈಸ್. ಹಣ್ಣು ಕಾಯೆಲ್ಲ ತಗೊಂಡು ಶಿಸ್ತ ದೇವಸ್ಥಾನದ ಕಡೆಗೆ ಬಂದ್ವಿ. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಈ ನಂದಿ ಇತ್ತು. ಇದನ್ನು ನೋಡ್ಕೊಂಡು ದೇವ್ರ ದರ್ಶನ ತಗೊಳ್ಳೋಣ ಅಂತ ಹೋಗ್ತಾಯಿದ್ವಿ ಗೈಸ್. ಬನ್ನಿ ನೀವು ದೇವ್ರ ದರ್ಶನ ಮಾಡ್ಕೊಂಬರೋಣ. ಹೋಗ್ತಿರೋ ದೇವಸ್ಥಾನ ಯಾವುದಪ್ಪ ಅಂತಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ. ಹೊರಗಡೆ ಇದ್ದಿದ್ದ ಜನ ನೋಡಿ ನಮಗೆ ದರ್ಶನ ಆಗೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಒಳಗೆ ಹೋಗಿ ನೋಡಿದಾಗ ಗೊತ್ತಾಯಿತು ರಿಯಾಲಿಟಿ ಏನು ಅಂತ. ನಮ್ಮ ಪುಣ್ಯಕ್ಕೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದರು. ಬೇಗ ದರ್ಶನ ಆಗುತ್ತೆ ಅಂತ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವಂತೂ ಪ್ರತಿ ವರ್ಷ ಹೋಗ್ತಿರ್ತೀವಿ ಶ್ರಾವಣದಲ್ಲಿ. ಈ ಸಲ ನಿಮಗೂ ದರ್ಶನ ಮಾಡಿಸ್ತೀನಿ, ಬನ್ನಿ. ಅಂತೂ ಇಂತೂ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಕೊಡ್ತಿದ್ರು ಅಂತ ನಾವು ಹೋಗಿ ಲೈನಿಗೆ ನಿಂತ್ಕೊಂಡು ಪ್ಲೇಟ್ ತಗೊಂಡು ಪ್ರಸಾದ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿನ ಪಾಯಸ ಮಾತ್ರ ಸಖತ್ತಾಗಿತ್ತು ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಅಂತೂ ಇಂತೂ ದೇವ್ರ ದರ್ಶನನೂ ಆಯಿತು, ಪ್ರಸಾದನೂ ತಿನ್ಕೊಂಡು ಮನೆ ಕಡೆಗೆ ಹೊಂಟ್ವಿ ಗೈಸ್. ಇವತ್ತಿನ ಲಾಗ್ ಇಷ್ಟೇ.